Good morning, everyone student. Today, continue class on financial accounting on the concept of prepare the total data account. Problem: from the following information, prepare total data account. ಒನ್ ಬೈ ಇಲ್ಲಿ ಏನು ಮಾಡ್ಕೋಬೇಕ್ರಿ, ಟೋಟಲ್ ಡೇಟಾಸ್ ಅಕೌಂಟನ್ನು ಬೆಳೆಸಬೇಕು. ಇವಾಗ ಒನ್ ಬೈ ಒನ್ ಐಟಮನ್ನು ನೋಡ್ಕೋತಾ ಹೋಗೋಣ. ಟೋಟಲ್ ಡೇಟಾಸ್ ಆನ್ 1/1/2013 rupees 2 lakh means opening datas. Total datas as on 31/12/2013 1,50,000 means closing balance of datas. Next, cash collected from datas means cash is from datas. ಈ ಅಮೌಂಟನ್ನು ಕ್ಯಾಲ್ಕುಲೇಷನ್ ಮಾಡ್ಕೋಬೇಕು. ಡೇಟಾಸ್ ಬಿಡಿಸ್ಬೇಕಂದ್ರೆ ಕ್ಯಾಶ್ ರಿಸೀವ್ಡ್ ಫ್ರಮ್ ಡೇಟಾಸ್ ಇಲ್ಲ, ಇದನ್ನು ಕ್ಯಾಲ್ಕುಲೇಷನ್ ಮಾಡುವ ಸಲುವಾಗಿ ಕ್ಯಾಶ್ ರಿಸೀವ್ಡ್ ಫ್ರಮ್ ಡೇಟಾಸನ್ನು ಕ್ಯಾಲ್ಕುಲೇಷನ್ ಮಾಡ್ಕೋಬೇಕು. ನಂತರ ಬ್ಯಾಡ್ ಡೇಟ್ಸ್ ರಿಟರ್ನ್ ಆಫ್ ಎಷ್ಟು ಅದ ರೀ, 10,000. ಡಿಸ್ಕೌಂಟ್ ಅಲೌಡ್ 20,000. ಗೂಡ್ಸ್ ರಿಟರ್ನ್ ಬೈ ಡೇಟಾಸ್ ಮೀನ್ಸ್ ಸೇಲ್ಸ್ ರಿಟರ್ನ್ ಎಷ್ಟು ರೀ, 20,000. ಸೇಲ್ಸ್ ರಿಟರ್ನ್ 20,000. ನೆಕ್ಸ್ಟ್ ಟೋಟಲ್ ಸೇಲ್ಸ್ 15 lakh. ಟೋಟಲ್ ಸೇಲ್ಸ್ 15 lakh, 15 ಲಕ್ಷ. ಕ್ಯಾಶ್ ಸೇಲ್ಸ್ 40% ಆಫ್ ಟೋಟಲ್ ಸೇಲ್ಸ್. ಏನು 15 ಲಕ್ಷ ಅದಲ್ಲ, ಇದ್ರದ್ದು 40% ಏನು ರೀ ಕ್ಯಾಶ್ ಸೇಲ್ಸ್. ಡಿಫ್ರೆನ್ಸ್ ರಿಮೈನಿಂಗ್ ಬ್ಯಾಲೆನ್ಸ್ ಈಸ್ ಕ್ರೆಡಿಟ್ ಸೇಲ್ಸ್. ಹೀಗಿದ್ದಾಗ ನೋಡಿ, ಟೋಟಲ್ ಸೇಲ್ಸ್ ಎಷ್ಟು 15 lakh ಮೈನಸ್ ಕ್ಯಾಶ್ ಸೇಲ್ಸ್ 15 lakh ಇಂಟು 40% ಅಂದ್ರೆ 15 lakh ಇಂಟು 40% 6,000 ಬಂತು. 15 lakhದಾಗ 6,000 ಲೆಸ್ ಮಾಡ್ರೆ ರಿಮೈನಿಂಗ್ ಬ್ಯಾಲೆನ್ಸ್ 6 lakh ಈಸ್ ಕ್ರೆಡಿಟ್ ಸೇಲ್ಸ್. ಇಲ್ಲ ಕ್ರೆಡಿಟ್ ಸೇಲ್ಸನ್ನು ಕೊಟ್ಟಾನ, ಟೋಟಲ್ ಸೇಲ್ಸ್ ಕೊಟ್ಟಾನ. ಟೋಟಲ್ ಸೇಲ್ಸ್ ಒಳಗೆ ಕ್ಯಾಶ್ ಸೇಲ್ಸನ್ನು ಲೆಸ್ ಮಾಡ್ಕೋಬೇಕು, ರಿಮೈನಿಂಗ್ ಬ್ಯಾಲೆನ್ಸ್ ಈಸ್ ಕ್ರೆಡಿಟ್ ಸೇಲ್ಸ್. ಹೀಗಿದ್ದಾಗ ಯು ಹ್ಯಾವ್ ಟು ಪ್ರಿಪೇರ್ ದಿಂದ ಅಕೌಂಟ್ ಟೋಟಲ್ ಡೇಟಾಸ್ ಅಕೌಂಟ್ ಪರ್ಟಿಕ್ಯುಲರ್ಸ್ ಅಮೌಂಟ್ ಹೌದ್ರಿ. ಫಸ್ಟ್ ನಾವು ಏನು ಮಾಡ್ಕೋಬೇಕು ರೀ, ಫಾರ್ಮ್ಯಾಟನ್ನು ಪ್ರಿಪೇರ್ ಮಾಡ್ಕೋಬೇಕು. ಓಪನಿಂಗ್ ಬ್ಯಾಲೆನ್ಸ್, ಕ್ರೆಡಿಟ್ ಸೇಲ್ಸ್, ಕ್ಯಾಶ್ ರಿಸೀವ್ಡ್ ಫ್ರಮ್ ಡೇಟಾಸ್, ಬ್ಯಾಡ್ ಡೇಟ್ಸ್, ಡಿಸ್ಕೌಂಟ್ ಅಲೌಡ್, ಸೇಲ್ಸ್ ರಿಟರ್ನ್, ಕ್ಲೋಸಿಂಗ್ ಬ್ಯಾಲೆನ್ಸ್ ಆಫ್ ಡೇಟಾಸ್. ಹೀಗಿದ್ದಾಗ ಒನ್ ಬೈ ಒನ್ ಐಟಮನ್ನು ತೊಗೋಬೇಕು. ಓಪನಿಂಗ್ ಬ್ಯಾಲೆನ್ಸ್ ಆಫ್ ಡೇಟಾಸ್ ಎಷ್ಟು ಅದ ರೀ, 2 lakh. ಈ ಅಮೌಂಟನ್ನು ಇಲ್ಲಿ ತೊಗೋಬೇಕು, 2 lakh. ನಂತರ ಕ್ರೆಡಿಟ್ ಸೇಲ್ಸ್ ಇಲ್ಲಿ ಆಲ್ರೆಡಿ ಕ್ಯಾಲ್ಕುಲೇಷನ್ ಮಾಡಿ ಕ್ರೆಡಿಟ್ ಸೇಲ್ಸ್ ಎಷ್ಟು ಅದ ರೀ, 9 lakh. ದಿಸ್ ವೆಲ್ ಈಸ್ ಕ್ರೆಡಿಟ್ ಸೇಲ್ಸ್. ನೆಕ್ಸ್ಟ್ ಕ್ಯಾಶ್ ಯೂಸ್ ಫ್ರಮ್ ಡೇಟಾಸ್ ಇಲ್ಲ, ಇದನ್ನ ಕ್ಯಾಲ್ಕುಲೇಷನ್ ಮಾಡಬೇಕಾಗ್ಯದ. ನಂತರ ಬ್ಯಾಡ್ ಡೇಟ್ಸ್ ಎಷ್ಟು ಅದ ರೀ, 10,000 ಬ್ಯಾಡ್ ಡೇಟ್ಸನ್ನು ತೊಗೊಂಡ್ರಿ. ನಂತರ ಡಿಸ್ಕೌಂಟ್ ಅಲೌಡ್ ಎಷ್ಟು, ಡಿಸ್ಕೌಂಟ್ ಅಲೌಡ್ 20,000. ಗೂಡ್ಸ್ ರಿಟರ್ನ್ 20,000. ಗೂಡ್ಸ್ ರಿಟರ್ನ್ ಎಷ್ಟು 20,000. ನೆಕ್ಸ್ಟ್ ಕ್ಲೋಸಿಂಗ್ ಬ್ಯಾಲೆನ್ಸ್ ಆಫ್ ಡೇಟಾಸ್ 1,50,000. ಹೀಗಿದ್ದಾಗ ಟೋಟಲ್ ಎಷ್ಟು ಆತ್ರಿ, 2 + 9 ಟೋಟಲ್ 11 lakh. 11 lakh ಅಷ್ಟು ಅಮೌಂಟ್ ಲೆಸ್ ಮಾಡಬೇಕು, ರಿಮೈನಿಂಗ್ ಬ್ಯಾಲೆನ್ಸ್ ಇಸ್ 9 lakh. ಇದೇನು ರೀ ಕ್ಯಾಶ್ ರಿಸೀವ್ಡ್ ಫ್ರಮ್ ಡೇಟಾಸ್. ಕ್ಯಾಶ್ ರಿಸೀವ್ಡ್ ಫ್ರಮ್ ಡೇಟಾಸ್ ಎಷ್ಟು ಬಂತು ರೀ, 9 lakh. ಈ ವ್ಯಾಲ್ಯೂ ಕ್ಯಾಲ್ಕುಲೇಷನ್ ಮಾಡುವ ಸಲುವಾಗಿ ನಾವು ಡೇಟಾಸ್ ಅಕೌಂಟನ್ನು ಬೆಳೆಸಬೇಕು. ಸಿಂಪಲ್ ಪ್ರಾಬ್ಲಮ್. ನಾವು ಡೇಟಾಸ್ನ ಬಿಡಿಸ್ಬೇಕು ರೀ, ಓಪನಿಂಗ್ ಬ್ಯಾಲೆನ್ಸ್ ಆರ್ ಕ್ಲೋಸಿಂಗ್ ಬ್ಯಾಲೆನ್ಸ್ ಆಫ್ ಡೇಟಾಸ್ ಆರ್ ಕ್ರೆಡಿಟ್ ಸೇಲ್ಸ್ ಆರ್ ಕ್ಯಾಶ್ ರಿಸೀವ್ಡ್ ಫ್ರಮ್ ಡೇಟಾಸ್. ಈ 4 ಐಟಮ್ದಲ್ಲಿ ಒಂದು ಐಟಮ್ ಮಿಸ್ ಆಗಿರ್ತದೆ. ಅದನ್ನು ನಾವು ಕ್ಯಾಲ್ಕುಲೇಷನ್ ಮಾಡುವ ಸಲುವಾಗಿ ಟೋಟಲ್ ಡೇಟಾಸ್ ಅಕೌಂಟನ್ನು ಬಿಡಿಸಿದ್ವಿ. ಈ ಪ್ರಾಬ್ಲಮ್ ಏನಿದ್ದಿಲ್ಲ ರೀ, ಕ್ಯಾಶ್ ರಿಸೀವ್ಡ್ ಫ್ರಮ್ ಡೇಟಾಸ್ ಇದ್ದಿರ್ಕಿಲ್ಲ, ಅದನ್ನು ನಾವು ಕ್ಯಾಲ್ಕುಲೇಷನ್ ಮಾಡುವ ಸಲುವಾಗಿ ಏನು ಮಾಡಿದ್ವಿ ರೀ, ಡೇಟಾಸ್ ಅಕೌಂಟನ್ನು ಪ್ರಿಪೇರ್ ಮಾಡಿದ್ವಿ. ನೆಕ್ಸ್ಟ್ ಪ್ರಾಬ್ಲಮ್, ಫ್ರಮ್ ದಿ ಫಾಲೋಯಿಂಗ್ ಪರ್ಟಿಕ್ಯುಲರ್ಸ್ ಅಸರ್ಟೈನ್ ಕ್ಯಾಶ್ ರಿಸೀವ್ಡ್ ಫ್ರಮ್ ಡೇಟಾಸ್. ಇಲ್ಲಿ ಕೂಡ ಸೇಮ್, ಈ ಮೇಲ್ಗಡೆ ಏನು ಪ್ರಾಬ್ಲಮ್ ಬಿಡಿಸಿರಲಿಲ್ಲ, ಇಲ್ಲಿ ಕೂಡ ಕ್ಯಾಶ್ ರಿಸೀವ್ಡ್ ಫ್ರಮ್ ಡೇಟಾಸನ್ನು ಕ್ಯಾಲ್ಕುಲೇಷನ್ ಮಾಡ್ಕೋಬೇಕು. ಹೀಗಿದ್ದಾಗ ಓಪನಿಂಗ್ ಡೇಟಾಸ್ 10,000, ಟೋಟಲ್ ಸೇಲ್ಸ್ 70,000, ಕ್ಯಾಶ್ ಸೇಲ್ಸ್ 10,000,
cash received from debtors during the year, cash bills received from debtors 30,000, bills receivable discount 4,000, bad debts 1,000, discount allowed 3,000. This information ಕೊಟ್ಟು ಏನ್ರಿ opening balance of debtors 10,000, total sales 70,000, cash sales 10,000, bills receivable from debtors 30,000, bills receivable discount 4,000, bad debts 1,000, discount allowed 3,000. ಇದು ಎಷ್ಟು ಪ್ರಾಬ್ಲಮ್ ಕೊಟ್ಟಣ. ನೆಕ್ಸ್ಟ್ another reserve for doubtful debts 500, return inwards 5,000, closing debtors 10,000. ಎಷ್ಟು ಇನ್ಫಾರ್ಮೇಷನ್ ಕೊಟ್ಟನ್ನ. ಇದು 2013 ಕ್ವಶನ್ ಪೇಪರ್. ಇಲ್ಲಿ ಕೂಡ ಟೋಟಲ್ ಡೇಟಾಸ್ ತಗೊಂಡು ಬಿಡಿಸ್ಬೇಕು. ಇಲ್ಲಿ ಯಾವ ಟೈಮ್ ಮಿಸ್ ಆಗ್ಯದ ರೀ, ಕ್ಯಾಶ್ ರಿಸೀವ್ಡ್ ಫ್ರಮ್ ಡೇಟಾಸ್ ಇಲ್ಲ. ಕ್ಯಾಶ್ ರಿಸೀವ್ಡ್ ಫ್ರಮ್ ಡೇಟಾಸನ್ನು ಕ್ಯಾಲ್ಕುಲೇಷನ್ ಮಾಡ್ಕೋಬೇಕು. ಕ್ಯಾಲ್ಕುಲೇಷನ್ ಮಾಡ್ಕೋಬೇಕಾದ್ರೆ ಫಸ್ಟ್ ಹೌ ಟು ಪ್ರಿಪೇರ್ ದ ಫಾರ್ಮ್ಯಾಟ್. particulars amount, opening balance, credit sales, bills receivable dishonored, cash received from debtors, bills receivable received from debtors, bad debts, discount allowed, return inward, closing balance of debtors. ಹೀಗಿದ್ದಾಗ ಒನ್ ಬೈ ಒನ್ ಐಟಮ್ ಎಂಟ್ರಿ ಮಾಡ್ಕೊತ ಬರಬೇಕು. ಓಪನಿಂಗ್ ಬ್ಯಾಲೆನ್ಸ್ ಆಫ್ ಡೆಟರ್ಸ್ 10,000, ಕ್ರೆಡಿಟ್ ಸೇಲ್ಸ್ 60,000 ಅಂದ್ರೆ ಟೋಟಲ್ ಸೇಲ್ಸ್ ಎಷ್ಟು ಅದ ರೀ 70,000 ಟೋಟಲ್ ಸೇಲ್ಸ್ ಅದ. ಇವಾಗ ಮೈನಸ್ ಏನು ಮಾಡ್ಕೋಬೇಕು ರೀ, ಕ್ಯಾಶ್ ಸೇಲ್ಸ್ ಎಷ್ಟು ಅದ ರೀ 10,000 ಲೆಸ್ ಮಾಡ್ಕೋಬೇಕು. ರಿಮೈನಿಂಗ್ ಬ್ಯಾಲೆನ್ಸ್ ಇಸ್ 60,000 is credit sales. Now the bills receivable dishonored 4,000, bills received from debtors 30,000, bad debts 1,000, discount allowed 3,000, return inward 10,000, closing balance 10,000. ಇಷ್ಟು ಇನ್ಫಾರ್ಮೇಷನ್ ಅದ ರೀ. ಫಸ್ಟ್ ಟೋಟಲ್ ಎಷ್ಟು ಕೂಡಿಸೋಬೇಕಂದ್ರೆ 2 ಸೈಡ್ ಟೋಟಲ್ ಕೂಡಿಸೋಬೇಕು. ಟೋಟಲ್ ಎಷ್ಟು ಬಂತು ರೀ 74,000 ಬಂತು. ನಂತರ ಈ ಕಡೆ 74,000. ಈ ಟೋಟಲ್ 74,000 ಎಲ್ಲ ಲೆಸ್ ಮಾಡ್ಕೋಬೇಕು. ರಿಮೈನಿಂಗ್ ಬ್ಯಾಲೆನ್ಸ್ ಇಸ್ 25,000 ಈಸ್ ಕ್ಯಾಶ್ ರಿಸೀವ್ಡ್ ಫ್ರಮ್ ಡೇಟಾಸ್. ಇದನ್ನು ಕ್ಯಾಲ್ಕುಲೇಷನ್ ಮಾಡುವ ಸಲುವಾಗಿ ಟೋಟಲ್ ಡೇಟಾಸ್ ಅಕೌಂಟನ್ನು ಪ್ರಿಪೇರ್ ಮಾಡಬೇಕಾಯ್ತು ರೀ. ಏನು ಮಾಡ್ಕೋಬೇಕು ರೀ, ಟೋಟಲ್ ಡೇಟಾಸ್ ಅಕೌಂಟ್. ಅದಕ್ಕೆ ರೀ ಕ್ಯಾಶ್ ರಿಸೀವ್ಡ್ ಫ್ರಮ್ ಡೇಟಾಸ್ ಇದ್ದಿರ್ಕಿಲ್ಲ, ಅದನ್ನು ಕ್ಯಾಲ್ಕುಲೇಷನ್ ಮಾಡುವ ಸಲುವಾಗಿ ಟೋಟಲ್ ಡೇಟಾಸ್ ಅಕೌಂಟನ್ನು ಪ್ರಿಪೇರ್ ಮಾಡಬೇಕಾಯಿತು. ನೆಕ್ಸ್ಟ್ ಪ್ರಾಬ್ಲಮ್. ascertain credit sales from the following. ಇಲ್ಲಿ ಕೊಟ್ಟಂಥ ಪ್ರಾಬ್ಲಮ್ದಲ್ಲಿ ಕ್ರೆಡಿಟ್ ಸೇಲ್ಸನ್ನು ಕ್ಯಾಲ್ಕುಲೇಷನ್ ಮಾಡಬೇಕಂತ ಹೇಳೋಣ. ಹೀಗಿದ್ದಾಗ ಇಲ್ಲಿ ಬಿಲ್ಸ್ ರಿಸೀವಬಲ್ ಅಕೌಂಟ್ ಮತ್ತು ಟೋಟಲ್ ಡೇಟಾಸ್ ಅಕೌಂಟ್ ಎರಡು ಬಿಡಿಸಬೇಕು. ಡೇಟಾಸ್ ಆನ್ 1/1/2012 80,000 means opening datas. Datas on 31/12/2012 1,20,000 closing datas. Bills receivable as on 1/1/2012 40,000 opening balance. Bills receivable on 31/12/2012 closing balance 48,000. Cash received against bills receivable 60,000. Cash received from debtors 2 lakh. Bad debts 22,000. Discount allowed 2,000. Sales return 8,000. ಇಷ್ಟು ಪ್ರಾಬ್ಲಮ್ ಅದ ರೀ. ಈ ಪ್ರಾಬ್ಲಮ್ ತೊಗೊಂಡು ಏನು ಮಾಡ್ಕೋಬೇಕು ನಾವು ಟೋಟಲ್ ಡೇಟಾಸ್ ಅಕೌಂಟು ಮತ್ತು ಬಿಲ್ಸ್ ರಿಸೀವಬಲ್ ಅಕೌಂಟನ್ನ ಬಿಡಿಸಬೇಕು. ಫಸ್ಟ್ ನಾವು ಹ್ಯಾವ್ ಟು ಪ್ರಿಪೇರ್ ದ ಬಿಲ್ಸ್ ರಿಸೀವಬಲ್ ಅಕೌಂಟು. ಬಿಲ್ಸ್ ರಿಸೀವಬಲ್ ಅಕೌಂಟ್ ಎದಕ್ಕೆ ಬಿಡಿಸ್ಬೇಕಂದ್ರೆ ಕ್ಯಾಶ್ ರಿಸೀವ್ಡ್ ಫ್ರಮ್ ಡೇಟಾಸ್ ಇಲ್ಲ, ಅದನ್ನು ಕ್ಯಾಲ್ಕುಲೇಷನ್ ಮಾಡಬೇಕಾಗಿದೆ. ಬಿಲ್ಸ್ ರಿಸೀವಬಲ್ ಫ್ರಮ್ ಡೇಟಾಸ್ ಇಲ್ಲ ಏನು ರೀ, ಬಿಲ್ಸ್ ರಿಸೀವಬಲ್ ಫ್ರಮ್ ಡೇಟಾಸ್ ಇಲ್ಲ, ಅದನ್ನು ಕ್ಯಾಲ್ಕುಲೇಷನ್ ಮಾಡೋ ಸಲುವಾಗಿ ನಾವು ಬಿಲ್ಸ್ ರಿಸೀವಬಲ್ ಅಕೌಂಟನ್ನು ಬಿಡಿಸ್ಬೇಕು. ಫಸ್ಟು ಬಿಲ್ಸ್ ರಿಸೀವಬಲ್ ಅಕೌಂಟ್. particulars amount, opening balance of bills receivable. Next, bills receivable received from debtors, cash received against bills, closing balance. ಹೌದ್ರಿ. ಹೀಗಿದ್ದಾಗ ಓಪನಿಂಗ್ ಬ್ಯಾಲೆನ್ಸ್ ಎಷ್ಟದ ರೀ 40,000, ಕ್ಲೋಸಿಂಗ್ ಬ್ಯಾಲೆನ್ಸ್ ಎಷ್ಟದ ರೀ 48,000,
ಬಿಲ್ಸ್ ಕ್ಯಾಶ್ ಇಶ್ಯೂ ಅಗ್ನೆಸ್ಟ್ ಬಿಲ್ಸ್ 60,000 ತೊಗೊಂಡ್ರಿ. ಟೋಟಲ್ 1,08,000. ಟೋಟಲ್ 1,08,000 40,000 ಲೆಸ್ ಮಾಡಿದ್ರೆ ರಿಮೈನಿಂಗ್ ಬ್ಯಾಲೆನ್ಸ್ ಏನು ಹೋಗುತ್ತೆ 68,000 ಈಸ್ ಬಿಲ್ಸ್ ರಿಸೀವಬಲ್ ರಿಸೀವ್ಡ್ ಫ್ರಮ್ ಡೇಟಾಸ್. ಏನು ರೀ 68,000 ಈಸ್ ಬಿಲ್ಸ್ ರಿಸೀವಬಲ್ ರಿಸೀವ್ಡ್ ಫ್ರಮ್ ಡೇಟಾಸ್. ಇದನ್ನ ಯಾಕೆ ಕ್ಯಾಲ್ಕುಲೇಷನ್ ಮಾಡ್ಕೋಬೇಕಂದ್ರೆ ಇಲ್ಲ ಅದು ಡೇಟಾಸ್ ಅಕೌಂಟ್ನಲ್ಲಿ ಕಂಪಲ್ಸರಿ ತೊಗೋಬೇಕು. ಡೇಟಾಸ್ ಅಕೌಂಟ್ ಇಲ್ಲದ ರೀ ಬಾಯ್ ಸೈಡ್ ಅದು ಇದನ್ನು ಕ್ಯಾಲ್ಕುಲೇಷನ್ ಮಾಡಿ ಸಿಗ್ತದೆ. ಡಿಫ್ರೆನ್ಸ್ ಅಮೌಂಟ್ ಬಿಲ್ಸ್ ರಿಸೀವ್ ಫ್ರಮ್ ಡೇಟಾಸ್ 68,000 ಟೋಟಲ್ ಡೇಟಾಸ್ ಅಕೌಂಟ್ನಲ್ಲಿ ನಾವು ಈ ಥರನಾಗಿ ತೊಗೋಬೇಕು. ನಂತರ ನೆಕ್ಸ್ಟ್ ಹೌ ಟು ಪ್ರಿಪೇರ್ ದ ಟೋಟಲ್ ಡೇಟಾಸ್ ಅಕೌಂಟ್. particulars amount. Opening balance of debtors, credit, sales, cash issued from debtors, bad debts, discount allowed, sales return, bills issued from debtors, closing balance. ಹೀಗಿದ್ದಾಗ ಇಲ್ಲಿ ಸೇಲ್ಸ್ ಅಂದರೆ ಕ್ರೆಡಿಟ್ ಸೇಲ್ಸ್ ಇಲ್ಲ ಅದನ್ನ ಕ್ಯಾಲ್ಕುಲೇಷನ್ ಮಾಡೋ ಸಲುವಾಗಿ ನಾವು ಡೇಟಾಸ್ ಅಕೌಂಟ್ನ ಬಿಡಿಸ್ಬೇಕಾದ್ರು. ಓಪನಿಂಗ್ ಬ್ಯಾಲೆನ್ಸ್ ಎಷ್ಟದ ರೀ 80,000. ಈ 80,000 ಇಲ್ಲಿ ತೊಗೊತೀವಿ. ನಂತರ ಕ್ಯಾಶ್ ರಿಸೀವ್ ಫ್ರಮ್ ಡೇಟಾಸ್ ಎಷ್ಟದ ರೀ 2 lakh. ಆ 2 lakhನ ಇಲ್ಲಿ ತೊಗೋಬೇಕು. ಬ್ಯಾಡ್ ಡೇಟ್ಸ್ ಎಷ್ಟದ ರೀ 2,000 ಬ್ಯಾಡ್ ಡೇಟ್ಸ್ ತೊಗೊಂತೀರಿ. ನಂತರ ಡಿಸ್ಕೌಂಟ್ ಅಲೌಡ್ ಎಷ್ಟದ ರೀ 2,000 ಡಿಸ್ಕೌಂಟ್ ಅಂತ ತೊಗೊಂತೀರಿ. ಸೇಲ್ಸ್ ರಿಟರ್ನ್ ಎಷ್ಟದ ರೀ 8,000. ನಂತರ ನೆಕ್ಸ್ಟ್ ಬಿಲ್ಸ್ ರಿಸೀವ್ ಫ್ರಮ್ ಡೇಟಾಸ್ ಎಷ್ಟು ಇಲ್ಲಿ 68,000. ಆ 68,000 ಇಲ್ಲಿ ತೊಗೊತೀವಿ. ಟೋಟಲ್ ಫಸ್ಟ್ ಬೈ ಸೈಡ್ ಟೋಟಲ್ನ ಕ್ಯಾಲ್ಕುಲೇಷನ್ ಮಾಡ್ಕೋ. ಯಾಕಂದ್ರೆ ಇಲ್ಲಿ ಕ್ರೆಡಿಟ್ ಸೇಲ್ಸ್ ಏನು ಕೊಟ್ಟಿಲ್ಲ ಅದನ್ನ ಕ್ಯಾಲ್ಕುಲೇಷನ್ ಮಾಡೋ ಸಲುವಾಗಿ ನಾವು ಕ್ರೆಡಿಟ್ ಸೇಲ್ ಕೊಟ್ಟಿಲ್ಲ ಅದನ್ನ ಕ್ಯಾಲ್ಕುಲೇಷನ್ ಮಾಡೋ ಸಲುವಾಗಿ ಅನ್ಕೋಬೇಕು ರೀ ಟೋಟಲ್ ಡೇಟಾಸ್ ಅಕೌಂಟನ್ನು ಬಿಡಿಸಬೇಕಾಗ್ತದೆ. ಹೀಗಿದ್ದಾಗ ಫಸ್ಟು ಬೈ ಸೈಡ್ ಟೋಟಲ್ ಮಾಡ್ಕೋಬೇಕು. 2 lakh plus 2,000 plus 2,000 plus 8,000 plus 6,8,000 plus 1,20,000 ಟೋಟಲ್ 4 lakh. ಡಿಫ್ರೆನ್ಸ್ ಅಮೌಂಟ್ ಎಷ್ಟು ಬಂತು ರೀ 3,20,000. ಇದೇನು ರೀ 3,20,000 ಈಸ್ ಎ ಕ್ರೆಡಿಟ್ ಸೇಲ್ಸ್. ಇದನ್ನೇ ಕ್ಯಾಲ್ಕುಲೇಷನ್ ಮಾಡುವ ಸಲುವಾಗಿ ನಾವು ಟೋಟಲ್ ಡೇಟಾಸ್ ಅಕೌಂಟನ್ನು ಬಿಡಿಸ್ಬೇಕು. ನಂತರ ಬಿಲ್ಸ್ ರಿಸೀವಬಲ್ ಅಕೌಂಟ್ ಅದು ಬಿಡಿಸ್ಬೇಕಂದ್ರೆ ರೀ ಬಿಲ್ಸ್ ರಿಸೀವಬಲ್ ರಿಸೀವ್ ಫ್ರಮ್ ಡೇಟಾಸ್ ಇದ್ರಿಕಿಲ್ಲ ಏನು ರೀ ಬಿಲ್ಸ್ ರಿಸೀವಬಲ್ ರಿಸೀವ್ ಫ್ರಮ್ ಡೇಟಾಸ್ 68,000 ಇದನ್ನು ಕ್ಯಾಲ್ಕುಲೇಷನ್ ಮಾಡುವ ಸಲುವಾಗಿ ಬಿಲ್ಸ್ ರಿಸೀವಬಲ್ ಅಕೌಂಟು ಮತ್ತು ಟೋಟಲ್ ಡೇಟಾಸ್ ಅಕೌಂಟನ್ನು ಬಿಡಿಸ್ಬೇಕು. ಯಾಕೆ ಒಂದಕ್ಕೊಂದು ಲಿಂಕ್ ಇರ್ತದೆ. ಆ ಕಾರಣಕ್ಕಾಗಿ ಬಿಲ್ಸ್ ರಿಸೀವಬಲ್ ಸಂಬಂಧಪಟ್ಟ ಹಾಗೆ ಏನಾರ ಇನ್ಫಾರ್ಮೇಷನ್ ಕೊಟ್ಟಂದ್ರೆ ಕಂಪಲ್ಸರಿ ಏನು ಮಾಡ್ಕೋಬೇಕು ರೀ ಬಿಲ್ಸ್ ರಿಸೀವಬಲ್ ಅಕೌಂಟನ್ನು ಬಿಡಿಸಲೇಬೇಕು. ಬಿಡಿಸಿದ ನಂತರ ಏನು ಮಾಡ್ಕೋಬೇಕು ರೀ ಟೋಟಲ್ ಡೇಟಾಸ್ ಅಕೌಂಟನ್ನು ಬಿಡಿಸ್ಬೇಕಾಗ್ತದೆ. ಥ್ಯಾಂಕ್ ಯು ಒನ್ ಆ್ಯಂಡ್ ಆಲ್.